ನಮಸ್ಕಾರ ಗುರು, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಳ್ತೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಏನಪ್ಪ ಮ್ಯಾಟ್ರು ಅಂತಂದರೆ, ಇವತ್ತು ನಾನು ಹೊರಟಿರೋದು ಚಿತ್ರದುರ್ಗಕ್ಕೆ. ಮೊನ್ನೆ ಇದಕ್ಕೆ ಹೋಗಿದ್ವಲ್ಲ, ಯಾವುದು ಹಾರ್ಲಿ ಡೇವಿಡ್ಸನ್ದು X440T ಬೈಕ್ದು ಗ್ರ್ಯಾಂಡ್ ಲಾಂಚ್ಗೆ ಹೋಗಿದ್ದೆ. ಅದರದ್ದು ಇವಾಗ ಡೆಲಿವರಿ ಇವಾಗ ಬರ್ತಾಯಿದೆ. ಅಂದರೆ ಬುಕ್ ಆಗಿದ್ದಾವೆ, ಇವತ್ತಿಂದ ಡೆಲಿವರಿ ಸ್ಟಾರ್ಟ್ ಮಾಡಿದ್ದಾರೆ. ಐ ಥಿಂಕ್ ಮೋಸ್ಟ್ಲಿ ಇವತ್ತು 3-4 ಗಾಡಿಗಳನ್ನ ಡೆಲಿವರಿ ಕೊಡ್ತಾಯಿದ್ದೀವಿ ಬ್ರೋ ಅಂತಂದ್ಬಿಟ್ಟು ಕಾಲ್ ಮಾಡಿದರು. ಲೈಕ್ ಗೆಸ್ಟ್ ಅಂತನಲ್ಲ, ಲೈಕ್ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಬನ್ನಿ ಅಟೆಂಡ್ ಮಾಡಿ ಅಂತ ಹೇಳಿದರು. ಸರಿ ಬ್ರೋ ಆಯಿತು ಬರ್ತೀನಿ ಅಂತಂದ್ಬಿಟ್ಟು ಹೊರಟಿದ್ದೀನಿ. ಯಾಕೆ ಅಂತಂದರೆ ಇವಾಗ ನನಗೂ ಕಂಟೆಂಟ್ ಇರಲಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಆ್ಯಂಡ್ ಇವತ್ತು ಸ್ವಲ್ಪ ಫ್ರೀ ಇದ್ನಲ್ಲ, ಇವತ್ತೇನು ದೊಡ್ಡದ ಕೆಲಸ ಅಷ್ಟೊಂದು ಇರಲಿಲ್ಲ. ಹಂಗಾಗಿ ಸರಿ ಆಯಿತು ನೋಡಿ ಹೋಗಿ ಬರೋಣ ಅಂತಂದ್ಬಿಟ್ಟು ಹೊರಟಿದ್ದೀನಿ. ನನ್ನ ಫ್ರೆಂಡ್ ಬರಬೇಕಿತ್ತು, ಬಟ್ ಅವ್ರ ಮನೇಲಿ ಏನೋ ಫಂಕ್ಷನ್ ಅಂತಂದ್ಬಿಟ್ಟು ಬರೋಕ್ಕಾಗಲಿಲ್ಲ ಅವನು. ನಾನು ಹೊರಟಿದ್ದೀನಿ. ಆ್ಯಂಡ್ EOP ಅಡ್ವೆಂಚರ್ಸ್ ಅವರು ಫೌಂಡರ್ನ ಒಬ್ಬರು ಮಾತಾಡ್ಸೋದಿತ್ತು, ಅವ್ರನ್ನ ಸ್ವಲ್ಪ ಮಾತಾಡಿಸ್ಕೊಂಡು ನೆಕ್ಸ್ಟ್ ಒಂದು ಬರೋ ಮಂತಲ್ಲಿ ಒಂದು ಈವೆಂಟ್ ಇದೆ. ಯಾವ ಈವೆಂಟು ಅಂತಂದ್ಬಿಟ್ಟು ಅದನ್ನು ನಾನು ನೆಕ್ಸ್ಟಲ್ಲಿ ಹೇಳ್ತೀನಿ ನಿಮಗೆ. ಬರೋದೇ ಒಂದು ಸಪ್ರೇಟ್ ವೀಡಿಯೋ ಮಾಡಿ ಹೇಳ್ತೀನಿ. ಇವಾಗ ಹೊರಟಿರೋದು ಗಾಡಿ ಡೆಲಿವರಿ ತೊಗೊಳಕ್ಕೆ ಬರ್ತಾಯಿದ್ದಾರೆ ಜನಗಳು. ಯಾರ್ಯಾರು ಬುಕ್ ಮಾಡಿದ್ರಲ್ಲ ಅವರೆಲ್ಲ ಬರ್ತಾಯಿದ್ದಾರೆ. 1 ಗಂಟೆ ಅವರು ಅದಕ್ಕಿಂತ ಒಂದು 10 ನಿಮಿಷ ಮುಂಚೆ 20 ನಿಮಿಷ ಲೇಟಾಗಿ ಅಂತಂದ್ಬಿಟ್ಟು ಹೇಳಿದರು. ಒಂದು 3/4 ಗಂಟೆ ಹಿಂದೆ ಮುಂದೆ ಆಗ್ಬೋದು ಅಂತ ಹೇಳಿದರು. ಸರಿ ಆಯಿತು ಬ್ರೋ, ನಾನು ಟೈಮ್ ಮಾಡ್ಕೊಂಡು ನಾನು ಬರ್ತೀನಿ ಬಿಡ್ರಿ ಅಂತ ಹೇಳಿದ್ದೆ. ಆ್ಯಂಡ್ ಇವಾಗ ನನಗೆ ಟೈಮ್ ಸಿಕ್ಕಿದೆ, ಹೋಗ್ತಾ ಇದ್ದೀನಿ. ಆ್ಯಂಡ್ ಇವತ್ತಿನ ಕಂಟೆಂಟ್ ಅದೇ ಅಂದ್ಕೊಳ್ರಿ, ಫುಲ್ ವಿಡಿಯೋ ನೋಡಿ. ಆ್ಯಂಡ್ ಯಾರ್ಯಾರಿನ್ನೂ ನನ್ನ ಯೂಟ್ಯೂಬ್ಗೆ ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ಗೆ ಯಾರ್ಯಾರಿನ್ನೂ ಫಾಲೋ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ ನಾನು ಮುಂದೆ ತರಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಡೈರೆಕ್ಟ್ ಅಲ್ಲಿ ಹೋಗ್ಬಿಟ್ಟು ನಾನು ಸಿಗ್ತೀನಿ. ಯಾಕಪ್ಪ ಅಂತಂದರೆ ಇವಾಗ ಟೈಮ್ ಆಗಿದೆ ಆಲ್ರೆಡಿ, ನಾನು ಹೊರಡೋಷ್ಟೊಂದು ಲೇಟ್ ಆಗಿಬಿಡುತ್ತೆ. ಅಲ್ಲಿ ಹೋಗಿ ಅವ್ರನ್ನ ಮೀಟ್ ಮಾಡ್ಕೊಂಡು ಅಲ್ಲಿ ಹೋಗಬೇಕು. ಹಾಗಾಗಿ ನಾನು ಮಾತಾಡ್ಕೊಂಡು ಹೋಗೋಷ್ಟೊಂದು ಲೇಟ್ ಆಗಿಬಿಡುತ್ತೆ. ಇವಾಗ ಇಲ್ಲಿಗೆ ವೀಡಿಯೋ ಸ್ಟಾಪ್ ಮಾಡ್ತೀನಿ, ಅಲ್ಲಿ ಹೋಗ್ಬಿಟ್ಟು ನಾನು ಸಿಗ್ತೀನಿ. ಬನ್ನಿ, ಲೆಟ್ಸ್ ಗೋ. ಏನಪ್ಪ ಮ್ಯಾಟ್ರು ಅಂತಂದರೆ, ನಾನಿವತ್ತು ದುರ್ಗದಲ್ಲಿದ್ದೀನಿ. MG ಇರೋ ಪ್ರೀಮಿಯರ್ ಶೋರೂಮಿಗೆ ಬಂದಿದ್ದೆ. ಆ್ಯಂಡ್ ಹಾರ್ಲಿ ಡೇವಿಡ್ಸನ್ X440 ಬೈಕ್ನ ನಿಮಗೆಲ್ಲ ತೋರಿಸ್ಬೇಕು, X440T ಬೈಕ್ನ ನಿಮಗೆಲ್ಲ ತೋರಿಸ್ಬೇಕು ಅಂತಂದ್ಬಿಟ್ಟು ಇವತ್ತು ನಾನು ಬಂದಿದ್ದೀನಿ. ಗಾಡಿನ ಇಸ್ಕೊಂಡು ಬಂದಿದ್ದೀನಿ ಆಲ್ರೆಡಿ. ಹೇಳಬೇಕು ಅಂತಂದರೆ ಗಾಡಿ ಓಡಿಸ್ಕೊಂಡು ಬಂದಾಯಿತು. ಇಲ್ಲಿ ನೋಡ್ಬೋದು ನೀವು, ದಿ ಬೀಸ್ಟ್ 440T ಹಾರ್ಲಿ ಡೇವಿಡ್ಸನ್ X ಗಾಡಿ ಮಾತ್ರ ಚಿಂದಿ ಗುರು. ಇವಾಗಿನ ಜಸ್ಟ್ ಶೋರೂಮಿಂದ ಓಡಿಸ್ಕೊಂಬಂದೆ, ವೀಡಿಯೋ ಆನ್ ಮಾಡಿರಲಿಲ್ಲ. ಆಮೇಲೆ ಇಲ್ಲಿ ಲೈವಲ್ಲಿ ತೋರಿಸ್ತೀನಿ ನಿಮಗೆ ಟಾಪ್ ಸ್ಪೀಡ್ ಅದೆಲ್ಲ ಅಂತಂದ್ಬಿಟ್ಟು. ಗಾಡಿ ನೋಡೋದಕ್ಕೆ ನೋಡ್ರಿ, ಈ ಥರ ಲುಕ್ ಸಖತ್ತಾಗಿದೆ. ಅಂದರೆ ಇಲ್ಲಿ ಕಲರ್ಗಳು ವೇರಿಯಂಟ್ಗಳಿದೆ, ವೈಟು, ರೆಡ್ಡು, ಮತ್ತು ಇನ್ನೊಂದು ಯಾವುದೋ ಒಂದು ಕಲರ್ ಇದೆ, ಮತ್ತು ಇದು ಬ್ಲೂ. ಇದು ಬಂದುಬಿಟ್ಟು ಟಿಪಿಕಲ್ ಬ್ರೋ ಓಡಿಸಿದ ಬೈಕ್ ಅನಿಸುತ್ತೆ ಸ್ಟಾರ್ಟಿಂಗು. ಅವಾಗೆಲ್ಲ ನಮಗೆ ಟೆಸ್ಟ್ ಡ್ರೈವಿಗೆ ಇರಲಿಲ್ಲ, ಸುಮ್ಮನೆ ಅದ್ರ ಮೇಲೆ ಹತ್ಕೊಂಡು ಸ್ವಲ್ಪ ಹಿಂಗೆ ಮೂವ್ ಮಾಡಿದ್ವಿ ಅಷ್ಟೇ. ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಆ ಟೈಮ್ ಬಂದಾಗ. ಇವಾಗ ಗಾಡಿ ನನ್ನ ಕೈ ಕೊಟ್ಟಿದ್ದಾರೆ. ಆ್ಯಂಡ್ ಇದೇ ಗಾಡಿಗಳು ಇವತ್ತು ಒಂದು 5-6 ಗಾಡಿಗಳು ಇವತ್ತು ಡೆಲಿವರಿ ಆಗ್ತಾಯಿದ್ದಾವೆ. ಹಂಗಾಗಿ ಶೋರೂಮಿಂದ ಕಾಲ್ ಮಾಡಿದರು, ಈ ಥರ ಬನ್ನಿ, ಈ ಥರ ಡೆಲಿವರಿ ಇದೆ ಅಂತಂದ್ಬಿಟ್ಟು ಕರೆದಿದ್ರು. ಹಂಗಾಗಿ ಬಂದಿದ್ದೆ. ನನಗೂ ಮಾಡೋಕ್ಕೆ ಬೇರೆ ಕೆಲಸ ಇರಲಿಲ್ಲ, ತೋಟದಲ್ಲಿ ಕೆಲಸ ಇರಲಿಲ್ಲ ಅಂತಂದ್ಬಿಟ್ಟು ಗಾಡಿ ಎತ್ಕೊಂಡ್ಬಂದಿದ್ದೀನಿ. ನೋಡಿರಿ, ಸಕ್ಕತ್ತಾಗಿದೆ ಗಾಡಿ ಮಾತ್ರ. ಇದರದ್ದು X440 ಇದೆಯಲ್ಲ, ಅದು ಲುಕ್ಕು ಬೇರೆ ಥರ ಬರುತ್ತೆ. ಅದು ಸ್ವಲ್ಪ ಟ್ಯಾಂಕ್ ಸಿಸ್ಟಮ್ ಸ್ವಲ್ಪ ಚೇಂಜ್ ಬರುತ್ತೆ, ಮತ್ತು ಸ್ವಲ್ಪ ಅದು ಕಂಜೆಸ್ಟೆಡ್ ಐತಿ. ಇದು ತುಂಬ ಬಲ್ಕ್ ಆಗಿದೆ ಗಾಡಿ ನೋಡೋದಕ್ಕೆ. ಆ್ಯಂಡ್ ಟಾರ್ಕ್ ಮಾತ್ರ ಗಾಡೀಲಿ ನೆಕ್ಸ್ಟ್ ಲೆವೆಲ್ ಗುರು, ಸೀರಿಯಸ್ಲಿ. ಗಾಡಿದು ಸ್ಪೆಸಿಫಿಕೇಷನ್ ಹೇಳ್ತೀನಿ ಆಮೇಲೆ. ಅದು ಫ್ರಂಟಿಂದ ನೋಡ್ಕೊಂಬಿಡ್ರಿ ಒಂದು ಟೈಮು. ಈ ಥರ ಐತೆ ನೋಡಪ್ಪ ಫ್ರಂಟಿಂದ. ಆ್ಯಂಡ್ ಈ ಸೈಡ್ ಲುಕ್ ನೋಡ್ಕೊಂಬಿಡ್ರಿ, ಈ ಸೈಡು ಹಂಗೆ ಸಖತ್ ಮ್ಯಾಸಿವ್ ಆಗಿದೆ ಗಾಡಿ ಮಾತ್ರ. 440cc ಥರ ಕಾಣಿಸೋದಿಲ್ಲ, ಯಾವುದೋ ದೊಡ್ಡ ಬೈಕ್ ಥರ ಕಾಣಿಸುತ್ತೆ. ಇದರಲ್ಲೇ ಇದಾವಲ್ಲ ಹಾರ್ಲಿ ಡೇವಿಡ್ಸನಲ್ಲಿ ಸುಮಾರು ಇದ್ದಾವೆ, ಫ್ಯಾಟ್ ಬಾಬು ಅದೇ ಥರನೇ ಕಾಣಿಸುತ್ತೆ. ಸ್ವಲ್ಪ ದೂರದಿಂದ ನೋಡ್ಕೊಂಬಿಡ್ರಿ ಹಿಂಗೆ, ಏನೋ ಒಂಥರ ಸಖತ್ ಗುರು. ಇಲ್ಲಿ ನೋಡ್ರಿ ಗುರು, ಇದು ಅಂಡರ್ ಬೆಲ್ಲಿ, ಅದು ಎಕ್ಸಾಸ್ಟ್ ನೋಡ್ರಿ, ಇದು ಎಷ್ಟು ದಪ್ಪ ಇದೆ ಕೆಳಗಡೆ. ಆ್ಯಂಡ್ ಎಕ್ಸಾಸ್ಟ್ ನೋಟು ನಿಮಗೆ ಕೇಳಿಸ್ತೀನಿ. ಇಂಜಿನ್ ಬಗ್ಗೆ ಹೇಳೋದಾದರೆ 27 bhp ಬರುತ್ತೆ, 38 Nm ಟಾರ್ಕ್ ಬರುತ್ತೆ, ಸಿಂಗಲ್ ಸಿಲಿಂಡರು, ಲಿಕ್ವಿಡ್ ಮತ್ತು ಆಯಿಲ್ ಆ್ಯಂಡ್ ಏರ್ ಕೂಲ್ಡ್ ಇಂಜಿನ್ ಬಂದ್ಬಿಡುತ್ತೆ ಇದರಲ್ಲಿ. ಆಮೇಲೆ ರೇಡಿಯೇಟ್ರ್ ಇಲ್ಲಿ ನೋಡ್ಬೋದು ನೀವು, ಇಲ್ಲಿದೆ. ಗಾಡಿ ನೋಡೋಕ್ಕೆ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ರಿ. ನನಗೆ ಪರ್ಸ್ನಲಿ ಇದರಲ್ಲಿ ವೈಟ್ ಕಲರ್ ಒಂದಿದೆ, ಅದು ತುಂಬ ಚೆನ್ನಾಗಿದೆ ಗಾಡಿ ಹೇಳಬೇಕು ಅಂದರೆ. ಆಮೇಲೆ ಇದು ಫ್ಯೂಲ್ ಟ್ಯಾಂಕ್ ಬಂದುಬಿಟ್ಟು ನಿಮಗೆ 13 ಲೀಟ್ರ್ ಬರುತ್ತೆ. ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮಗೆ 35 to 40 ಲೀಟ್ರು, ಅಂದರೆ 1 ಲೀಟ್ರಿಗೆ 35 to 40
ಕೊಡುತ್ತೆ ಮೈಲೇಜು. ಗೇರ್ ಬಗ್ಗೆ ಹೇಳೋದಾದರೆ 6 ಸ್ಪೀಡ್ ಬರುತ್ತೆ. ಅಸಿಸ್ಟೆಂಟ್ ಸ್ಲಿಪ್ಪರ್ ಕ್ಲಚ್ ಕೂಡ ಇದೆ. ಅಂದರೆ ಅಸಿಸ್ಟೆಂಟ್ ಸ್ಲಿಪ್ಪರ್ ಕ್ಲಚ್ ಅಂತಂದರೆ ನೀವು ಗೇರ್ ಡೌನ್ ಮಾಡಬೇಕಾದ್ರೆ, ಎಮರ್ಜೆನ್ಸಿ ಬ್ರೇಕಿಂಗ್ ಹಾಕಬೇಕಾದ್ರೆ ಅಂದರೆ ಸ್ಲಿಪ್ ಆಗೋಲ್ಲ ಗಾಡಿ. ನಂದು ಹೆಂಗೆ ಗೊತ್ತಾ, ನಮ್ಮದು ಎಕ್ಸ್ಪಲ್ಸ್ ಬಂದುಬಿಟ್ಟು ಫ್ರಂಟಿಗೆ ಒಂದ್ಸಲಿ ಏನಾದ್ರು ಡೌನ್ ಮಾಡ್ಕೊಂಡು ಬಂದೆ ಅಂದರೆ ಗಾಡಿ ಸ್ಲಿಪ್ ಆಗ್ತಾ ಬರುತ್ತೆ. ಅದನ್ನು ಕಂಟ್ರೋಲ್ ಮಾಡೋದೇ ಅಸಿಸ್ಟೆಂಟ್ ಸ್ಲಿಪ್ಪರ್ ಕ್ಲಚ್ಚು. ಅಂದರೆ ಟ್ರ್ಯಾಕ್ಷನ್ ಕಂಟ್ರೋಲ್ ಕೂಡ ಇದೆ. ಆಮೇಲೆ ABS ಮೋಡ್ಸ್ಗಳಿದೆ. ABS ಮೋಡ್ಸ್ಗಳು ನಿಮಗೆ ತೋರಿಸ್ತೀನಿ, ಇಲ್ಲೇ ಕಾಣ್ತೈತೆ ಇಲ್ಲಪ್ಪ, ಏನೋ ಧೂಳು ಮಾಡಿಕ್ಬಿಟ್ಟವ್ರೆ. ಇಲ್ಲಿ ನೋಡ್ರಿ, ಲೋಗೋ ಬರುತ್ತೆ. ಗಾಡಿ ಹತ್ಕೊಂಡ್ಬಿಡ್ತೀನಿ. ಇಲ್ಲಿ ನೋಡ್ಬೋದು ನೀವು, ಫ್ಯೂಲ್ ಇಂಡಿಕೇಟ್ರು ಇಲ್ಲಿ ತೋರಿಸ್ತೈತೆ. ಆಮೇಲೆ ಇಂಜಿನ್ ಚೆಕ್ ಲೈಟು, ABS. ಇದರಲ್ಲಿ ಇಲ್ಲಿದೆ ನೋಡಿ ಬಟನ್ಸು. ಇದು ಮೆನ್ಯೂ. ಹಿಂಗೆ ಹೊತ್ಕೊಂಡ್ರೆ ಇಲ್ಲಿ ನಿಮಗೆ ಟ್ರಿಪ್ಪು ಮತ್ತು ಟೈಮ್ ತೋರಿಸುತ್ತೆ. ಆಮೇಲೆ ಇನ್ನೊಂದ್ಸಲಿ ಇದನ್ನು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಹೆಂಗಪ್ಪ ಇದು ಬ್ಯಾಕ್. ಇವಾಗ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊತೀನಿ ನೋಡಿರಿ. ಇವಾಗ ಬಂತು ನೋಡಿರಿ, ಕನೆಕ್ಟಿವಿಟಿ, ಗಾಡಿ ಬಗ್ಗೆ ಮತ್ತು ಡಿಸ್ಪ್ಲೇ, ಆಮೇಲೆ ಬೈಕು, ಆಮೇಲೆ ಕನೆಕ್ಟಿವಿಟಿ ಅದೇ ಸೇಮು. ಆಮೇಲೆ ಡಿಸ್ಪ್ಲೇ ಬೈಕಿಗೆ ಹೋಗ್ಬಿಟ್ಟು ಇಲ್ಲಿ ಬ್ಯಾಟ್ರಿ, ಟ್ರ್ಯಾಕ್ಷನ್ ಕಂಟ್ರೋಲ್ ಆಫ್ ಇದೆಯಾ ಆನ್ ಆಗಿದೆ ಅಂತಂದ್ಬಿಟ್ಟು, ಆ್ಯಂಡ್ ರೇರ್ ABS ಆಫ್ ಮಾಡ್ಕೊಳೋದು, ಆನ್ ಮಾಡ್ಕೊಳೋದು. ರೇರ್ ABS ಆಫ್ ಇದೆಯೇ, ಈಗ ಆನ್ ಮಾಡ್ಕೊತೀನಿ. ಆಮೇಲೆ ರೈಡ್ ಮೋಡು ಯಾವುದೇ ಇದೆ, ರೋಡ್ ಇದೆ, ಆಮೇಲೆ ರೈನ್ ಇದೆ. ಇವಾಗ ರೋಡ್ ಮೋಡಲ್ಲಿದೆ ಗಾಡಿ. ಬ್ಯಾಕ್ ಬಂದರೆ ಟ್ರಿಪ್ B, ಟ್ರಿಪ್ A. ಯಾರ್ಯಾರಪ್ಪ ಹಾಳು ಮಾಡ್ತಾರೆ ಅಮ್ಮ. ಎಲ್ಲಿಗೆ ನಿಲ್ಸಿದ್ದಪ್ಪ ನಾನು? ಇಲ್ಲಿ ಬ್ಯಾಟ್ರಿ ತೋರಿಸೋದು ನೋಡಿರಿ. ಬ್ಯಾಟ್ರಿ ಪ್ಲಸ್ ಮೈನಸ್ ಏನೇನು ಐತಿ ಇದರಲ್ಲಿ. ಟ್ರ್ಯಾಕ್ಷನ್ ಕಂಟ್ರೋಲು, ರೇರ್ ABS, ರೈಡ್ ಮೋಡು, ಇಷ್ಟು ಇದರಲ್ಲಿ. ಆಮೇಲೆ ಕನೆಕ್ಟಿವಿಟಿ ಹೋದರೆ ಬ್ಲೂಟೂತ್ ಕನೆಕ್ಟಿವಿಟಿ ಇದೆ. ಅದು ಬಿಟ್ಟರೆ ಎಬೌಟ್ ಗಾಡಿ ಬಗ್ಗೆ, ರೈಡರ್ ಇನ್ಫೋ, ಡಿಸ್ಕ್ಲೇಮರು, ಆಮೇಲೆ SW ವರ್ಷನ್ನು, ಆಮೇಲೆ ರೈಡ್ ಇನ್ಫೋ ಎಷ್ಟು ಬರುತ್ತೆ. ಅದು ಬಿಟ್ಟರೆ ನಿಮಗೆ ಮೈನ್ ಈ ಥರ ಬರುತ್ತೆ. ಆ್ಯಂಡ್ ಇದರಲ್ಲಿ RPM ಇಲ್ಲಿ ತೋರಿಸುತ್ತೆ. ಗಾಡಿ ಸ್ಟಾರ್ಟ್ ಮಾಡ್ತೀನಿ ನೋಡಿ ಇವಾಗ. ಕಾಣ್ತಾ? ಆ್ಯಂಡ್ ಎಕ್ಸಾಸ್ಟ್ ನೋಟ್ ಹಂಗೆ ಕೇಳಿಸ್ಕೊಂಬಿಡ್ರಿ. ನ್ಯೂಟ್ಲು ಮಾಡ್ತೀನಿ ಗಾಡಿನ. 195 kg ಐತೆ ಗುರು ಇದು, ಯಪ್ಪ. ಇದರಲ್ಲಿ ಪಾಪ್ಸ್ ಯಾವ ಥರ ಬರುತ್ತೆ ಅಂತಂದರೆ ಸಕ್ಕತ್ತ ಬರುತ್ತೆ ಪಾಪ್ಸು. ಸಾಕು ಗಾಡಿ ಬಗ್ಗೆ ಮಾತಾಡಿದ್ದು. ಆ್ಯಂಡ್ ಇದ್ರದ್ದು ಎಕ್ಸ್-ಶೋರೂಮ್ ಬಂದುಬಿಟ್ಟು ನಿಮಗೆ 279 ಆಗುತ್ತೆ. ಆನ್ ರೋಡು ನೀವು ಯಾವ ಡಿಸ್ಟ್ರಿಕ್ಕು, ಯಾವ ಸ್ಟೇಟಲ್ಲಿ ತೊಗೊಳ್ತೀರಾ ಅನ್ನೋದ್ರ ಡಿಪೆಂಡ್ ಆಗುತ್ತೆ. ಆನ್ ರೋಡ್ ಹಂಗೆ ಹೇಳೋಕ್ಕೆ ಬರೋಲ್ಲ. ನಿಮ್ಮ ನಿಯರ್ ಬೈ ಹಾರ್ಲಿ ಡೇವಿಡ್ಸನ್ ಶೋರೂಮ್, ಲೈಕ್ ಈ ಹೀರೋ ಪ್ರೀಮಿಯರ್ ಶೋರೂಮಲ್ಲಿ ಹೋದರೆ ನಿಮಗೆ ಈ ಗಾಡಿಗಳ ಬಗ್ಗೆ ಡೀಟೈಲ ನಿಮಗೆ ಸಿಗುತ್ತೆ. ಬನ್ನಿ ಇವಾಗ ಇದು ಹೈವೇ, ಇದು ಚಿತ್ರದುರ್ಗಕ್ಕೆ ಹೋಗೋರು. ಚಿತ್ರದುರ್ಗ ಟು ಹಿಂಗೆ ಹೋದರೆ ದಾವಣಗೆರೆ, ಹಿಂಗೆ ಹೋದರೆ ಬೆಂಗಳೂರು ಹೋಗೋಣ. ಮಿರರು ಹಿಂದಗಡೆ ವ್ಯೂ ಕಾಣುತ್ತೆ, ಅಷ್ಟಾಗೇನು ಕಾಣಲ್ಲ. ಏನೋ ಒಂಥರ ಫೀಲ್ ಗುರು ಗಾಡಿ ಮೇಲೆ ಕೂತ್ಕೊಂಡ್ರೆ. ಸೀಟ್ ಹೈಟ್ ಬಂದುಬಿಟ್ಟು ನಿಮಗೆ 805 ಏನೋ ಬರುತ್ತೆ. ಗ್ರೌಂಡ್ ಕ್ಲಿಯರೆನ್ಸು 170 ಏನೋ ಬರುತ್ತೆ. ಸಾಕು ಇಷ್ಟು ಇದ್ದರೆ. ಕಂಫರ್ಟ್ ಮಾತ್ರ ಸೀಟ್ದು ಸಖತ್ತಾಗೈತೆ ಅಂದ್ಕೊಳ್ರಿ, ಒಳ್ಳೆ ಕಂಫರ್ಟು. ಹೋಗೋಣ. ವಾವ್, ಟಾರ್ಕು ಹಾಗೆ ಕಿತ್ತು ಬಿಸಾಕ್ಬಿಡುತ್ತೆ ಗಾಡಿನ. 6 ಗೇರ್ ಇರೋದ್ರಿಂದ ಗೊತ್ತೇ ಆಗಲ್ಲ ಗಾಡಿ. $134 ಏನೋ ಹೋಯ್ತು. ಸೈಕ್ ಮಾತ್ರ ಸೀರಿಯಸ್ಲಿ ಸಾಕದ ನುಗ್ತೈತೆ ಗಾಡಿ ಮಾತ್ರ. ಇಲ್ಲಿ ಡಿವೈಡ್ರ್ ಎಲ್ಲೈತಪ್ಪ ದೇವರೇ, ಡಿವೈಡ್ರೇ ಗೊತ್ತಿಲ್ಲ ನನಗೆ, ಸುಮ್ಮನೆ ಬಂದ್ಬಿಟ್ಟೆ ಜೋರಾಗೆ. ವಾವ್, ಪಾಪ್ಸ್ ಕೇಳಿಸ್ಕೊಡ್ರಿ, ಸಕ್ಕದ ಬರ್ತೈತೆ. ಡಿವೈಡ್ರ್ ಇಲ್ಲ ಅನ್ಸುತ್ತೆ ಇಲ್ಲಿ.
ಹಿಂಗೆ ಹೋಗ್ಬಿಡೋಣ. ಬಟ್ ಕ್ರೇಜಿ ಮಾತ್ರ ಗಾಡಿ ನೋಡಿದ್ರಲ್ಲ. ಇದನ್ನು ಜಾಸ್ತಿ ಓಡಿಸ್ಲೇಬಾರ್ದು, ಯಾಕೆ ಅಂತಂದರೆ ಇನ್ನೂ ಫಸ್ಟ್ ಸರ್ವಿಸ್ ಕೂಡ ಆಗಿಲ್ಲ ಅನಿಸುತ್ತೆ ಗಾಡಿ. ಇದು ಟೆಸ್ಟ್ ಡ್ರೈವ್ಗೆ ಇಟ್ಟಿರೋ ಗಾಡಿ, ಅಷ್ಟು ಜೋರಾಗಿ ಓಡಿಸ್ಲೇಬಾರ್ದು, ಸಾಕು ಓಡಿಸಿದ್ದು. ಬಟ್ ಗಾಡಿ ಮಾತ್ರ ಓಡಿಸೋಕ್ಕೆ ಸಕ್ಕತ್ತಾಗಿದೆ ಅಂದ್ಕೊಳ್ರಿ. ಆ್ಯಕ್ಚುಲಿ ನಾನು ಫಸ್ಟು ಆರ್ಲ್ ಡೇವಿಡ್ಸನ್ ಗಾಡಿನ ಓಡಿಸ್ತಿರೋದು ಇದೇ ಫಸ್ಟ್ ಟೈಮ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಹೋದ್ಸಲಿ ಬಂದಾಗ ಜಸ್ಟ್ ಮುಟ್ಬಿಟ್ಟು ಗಾಡಿ ಹತ್ಕೊಂಡು ಸ್ಟಾರ್ಟ್ ಮಾಡಿ ಸ್ವಲ್ಪ ಮೂವ್ ಮಾಡಿದ್ದಷ್ಟೇ. ಪರ್ಫೆಕ್ಟಾಗಿ ಓಡಿಸಿದ್ದು ಅಂದರೆ ಇದೇ ಫಸ್ಟು. ಚಿಂದಿ ಮಾತ್ರ ಗಾಡಿ. ಫ್ರಂಟಲ್ಲಿ ನಿಮಗೆ ಬ್ರೇಕಿಂಗ್ ಬರುತ್ತೆ, ABS, ಡಿಸ್ಕ್ ಬ್ರೇಕು ಆ್ಯಂಡ್ ವೀಲ್ ನೋಡ್ತೀರ ಅಂತಂದರೆ 100/90 18 ಸೆಕ್ಷನ್ನು MRF ಟೈರ್ ಕೊಟ್ಟಿದ್ದಾರೆ ಫ್ರಂಟಲ್ಲಿ. ಬ್ಯಾಕಲ್ಲಿ ಎಷ್ಟಿದೆಯಪ್ಪ ಇದು 140/70 ಸೆಕ್ಷನ್ನು 17 ಇಂಚು ಆ್ಯಂಡ್ ಇದರಲ್ಲೂ ಬೈಬ್ರೆ. 2 ಡ್ಯೂಲ್ ಚಾನೆಲ್ ABS ಬರುತ್ತೆ. ಫ್ರಂಟಲ್ಲಿ USD ಫೋರ್ಕ್ಸ್ ಬರುತ್ತೆ, ಅಪ್ಸೈಡ್ ಡೌನ್ ಫೋರ್ಕ್ಸು. ಬ್ಯಾಕಲ್ಲಿ ನಿಮಗೆ ಟ್ವಿನ್ ರೇರ್ ಶಾಕ್ ಬರುತ್ತೆ. ಸಸ್ಪೆನ್ಷನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂದ್ಕೊಡ್ರಿ, ಸಖತ್ತು ಸಾಫ್ಟ್ ಇದೆ ಸಸ್ಪೆನ್ಷನು. ಆ್ಯಂಡ್ ನೀವು ಲೈಟ್ ನೋಡ್ತೀರ ಅಂತಂದರೆ ಲೈಟು ಫ್ರಂಟಲ್ಲಿ LED ಇಂಡಿಕೇಟರ್ಸ್ ಕೂಡ ಕೊಟ್ಟಿದ್ದಾರೆ. ಆಮೇಲೆ ಇದರಲ್ಲಿ ಪ್ಯಾನಿಕ್ ಬ್ರೇಕಿಂಗ್ ಇದೆ. ಜೋರಾಗಿ ಏನಾರು ಬ್ರೇಕ್ ಹಾಕಿದ್ದೀರ ಅಂತಂದರೆ ಈ 4 ಇಂಡಿಕೇಟರ್ಸು ಬ್ಲಿಂಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು 5 to 10 ಸೆಕೆಂಡ್ಸು ಬ್ಲಿಂಕಾಗಿ ಅದಕ್ಕೆ ಆಫ್ ಆಗುತ್ತೆ. ಅದು ಬಿಟ್ಟರೆ ನಿಮಗೆ ಆರ್ಲಿ ಡೇವಿಡ್ಸನ್ ಅಂತ ಇಲ್ಲಿ ಬ್ಯಾಡ್ಜಿಂಗ್ ಕಾಣ್ತಾ ಇದೆ ನೋಡಿರಿ. ಅಲ್ಲಿ ನಿಮಗೆ DRLs ಬರುತ್ತೆ, ಡೇ ಟೈಮ್ ರನ್ನಿಂಗ್ ಲೈಟ್ಸು. ಆ್ಯಂಡ್ ಇಲ್ಲಿ 3 ಪ್ರೊಜೆಕ್ಟರ್ ಲೈಟ್ ಥರ ಕಾಣ್ತಾ ಇದ್ದಪ್ಪ. ಇಲ್ಲಿ ನೋಡ್ಬೋದು ನೀವು, ಒಳ್ಳೆ ಫೋಕಸ್ ಇದೆ. ನೈಟ್ ಹೊತ್ತು ಕಾಣುತ್ತೆ ನಿಮಗೆ ಲೈಟ್ ಬಗ್ಗೆ ಎಲ್ಲ, ಇವಾಗ ಗೊತ್ತಾಗಲ್ಲ. ಬನ್ನಿ ಇನ್ನೊಂದು ರೌಂಡು ಒಂದು ಸ್ಟ್ರೆಚ್ ಹೊಡೆದ್ಬಿಟ್ಟು ಶೋರೂಮ್ಗೆ ಹೋಗೋಣ. ಸಾಕು, ಬಿಸಿಲು ಅಂದರೆ ಬಿಸಿಲು ಗುರು, ಸೀರಿಯಸ್ಲಿ. ಅಪ್ಪ ದುರ್ಗಾ, ನಮ್ಮೂರೇ ಎಷ್ಟು ಬಿಸಿಲು ಅಂದ್ಕೊಂಡಿದ್ರೆ ಈ ಊರು ಅಷ್ಟೇ ಬಿಸಿಲು, ಅಯ್ಯಪ್ಪ. ಆಮೇಲೆ ಇಲ್ಲಿ ನಿಮಗೆ ಚಾರ್ಜರ್ ಸಿಗುತ್ತೆ ನೋಡಿರಿ, USB ಪೋರ್ಟ್ ಕಾಣ್ತಾ ಇದೆಯಾ ಇಲ್ಲಿ. USB ಪೋರ್ಟ್ ಚಾರ್ಜರು. ಇಲ್ಲಿ ಏನಾದರೂ ನೀವು ಫೋನ್ ಹೋಲ್ಡರ್ ಹಾಕೊಂಬಿಟ್ರೆ ನೆಕ್ಸ್ಟ್ ಲೆವೆಲು. ವಾವ್, ಹೋಗೋಣ. ಇನ್ನೊಂದು ಸ್ಟ್ರೆಚ್ ಹೋಗ್ತೀನಿ, ಲಾಸ್ಟ್ ಸ್ಟ್ರೆಚ್ಚು. ನನಗಂತೂ ಹೆಲ್ಮೆಟ್ ಹಾಕ್ಕೊಂಡು ಉಸಿರಾಡೋಕ್ಕಾಗ್ತಿಲ್ಲ ಸೀರಿಯಸ್ಲಿ, ಅಷ್ಟು ಸೆಕೆ ಆಗ್ತೈತೆ, ಅಷ್ಟು ಹಬೆ ಹೊಡಿತೈತೆ ಬಿಸಿಲು. ಲೆಟ್ಸ್ ಗೋ. ಯಪ್ಪ, ಸೆಕೆಂಡ್ ಗೇರಿಗೆ ಬಿದ್ದ ತಕ್ಷಣ ಹಂಗೆ ಠಕ್ ಅಂತ ಎತ್ಕೊಳ್ಳೋದು ನೋಡ್ರಿ ಗಾಡಿ. RPM ಹೆಂಗೆ ಬೇಕಾದ್ರೆ ನುಂಗುಸ್ ಆಡ್ಬೋದು ನೋಡ್ರಿ ಗಾಡಿ ಮಾತ್ರ. ಬ್ರೇಕಿಂಗ್ ಗುರು, ಸಖತ್ ಬ್ರೇಕಿಂಗ್ ಮಾತ್ರ. ಪಾಪ್ಸ್ ನೋಡ್ರಿ, ಪಾಪ್ಸ್. ಯಾರಪ್ಪ ಇವ್ನು ಹಿಂಗೆ ಸುತ್ತಾಡಿತವನು ಇಲ್ಲಿ ಅಂತ ನೋಡ್ತಾವ್ರು ಅಂಗಡಿಯರು. ಪಾಪ್ಸ್ ಕೇಳಿಸ್ತದೆ ನೋಡ್ರಿ ನಿಮಗೆ. ಸಸ್ಪೆನ್ಷನ್ ನೋಡ್ರಿ, ಒಂದು ಚೂರು ಗೊತ್ತಾಗಲ್ಲ ನೋಡಿ, ಒಂದು ಚೂರು ಗೊತ್ತಾಗ್ತಿಲ್ಲ. ಸಾಕು ನೋಡ್ರಪ್ಪ, ಹೋಗೋಣ. ಬಿಸಿಲು ಅಂದ್ರೆ ಬಿಸಿಲು. ಇಷ್ಟ ಗಾಡಿ ಬಗ್ಗೆ ನಿಮಗೆ ತಿಳಿಸ್ಬೇಕಿತ್ತು, ಹಂಗಾಗಿ ಗಾಡಿನ ಅವ್ರು ತಿಳಿಸ್ಕೊಂಡು ಬಂದೆ. ಬ್ರೋ ಕೊಡಿ ಬ್ರೋ, ಹೋಗಿ ಬರ್ತೀನಿ ಒಂದು ರೌಂಡು ಅಂತ ಕೇಳಿದೆ, ಕೊಟ್ಟರು. ಬಟ್ ನೆಕ್ಸ್ಟ್ ಲೆವೆಲ್ ಅಂದ್ಕೊಂಡ್ರೆ ಗಾಡಿ ಓಡಿಸೋದಕ್ಕೆ. ಇನ್ನೊಂದು ಏನಪ್ಪ ಅಂತಂದರೆ, ನೀವು ಎಲ್ಲಿ ಶಿವಮೊಗ್ಗದಲ್ಲೂ ಐ ಥಿಂಕ್ ಇಲ್ಲ ಅನ್ಸುತ್ತೆ, ದಾವಣಗೆರೆಯಲ್ಲೂ ಐ ಥಿಂಕ್ ಇಲ್ಲ ಅನಿಸುತ್ತೆ. ಅಕ್ಕಪಕ್ಕ ನಿಮಗೆ ನಿಯರ್ ಬೈ ಅಂತಂದರೆ ಚಿತ್ರದುರ್ಗನೇ ಇರೋದು. ಅಲ್ಲಿ MG ಇರೋ ಪ್ರೀಮಿಯರ್ ಶೋರೂಮಲ್ಲಿ ನಿಮಗೆ ಗಾಡಿಗಳು ಅವೈಲೇಬಲ್ ಇದೆ. ಆಲ್ರೆಡಿ ಅಲ್ಲಿ ಸ್ಟಾಕ್ಸ್ಗಳು ತುಂಬಾ ಇದ್ದಾವೆ. ಗಾಡಿಗಳು ನೋಡಿದ್ದೆ, ಅಲ್ಲಿ ನಿಲ್ಲಿಸಿದ್ರಲ್ಲ, ಅಲ್ಲಿ ತೋರಿಸ್ತೀನಿ ನೋಡ್ರಿ. ಅಲ್ಲಿ ಗಾಡಿಗಳು ತುಂಬಾ ಸ್ಟಾಕ್ ಇದೆ ಆ್ಯಂಡ್ ಒಳ್ಳೆ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ. ಆ್ಯಂಡ್ ನಿಮಗೆ ನಿಯರ್ ಬೈ ಸಿಗ್ತಾ ಇರೋದು ಅದೊಂದು ಖುಷಿನೇ ಅನಿಸುತ್ತೆ. ಗಾಡಿ ಮಾತ್ರ ಓಡಿಸೋದಕ್ಕೆ ನೆಕ್ಸ್ಟ್ ಲೆವೆಲ್ ಇದೆ, ಏನೋ ಒಂಥರ ಒಳ್ಳೆ ಫೀಲು. ಆ್ಯಂಡ್ ಗಾಡಿ ಕುತ್ಕೊಳ್ಳೋ ಪೊಸಿಷನ್ನಿಂದ ಹಿಡಿದು ಸಕ್ಕತ್ತಾಗಿದೆ. ಆ್ಯಂಡ್ ಈ ಥರ ಗಾಡಿ ಈ ಥರ ಗಾಡಿ ಎಂಥವ್ರಿಗೆ ಸೆಟ್ ಆಗೋದು ಗೊತ್ತಾ? ಸ್ವಲ್ಪ ಹೈಟ್ ಕಮ್ಮಿ ಇರ್ತಾರೆ ಗೊತ್ತಾ, ಅಂಥವ್ರಿಗೆ ಮಾತ್ರ ಮಾಡಿಸಿರೋಂಥ ಗಾಡಿ. ಹೈಟ್ ಇದ್ದರೆ ಸ್ವಲ್ಪ ಕಾಲ್ದು ಇಲ್ಲಿ ನೋಡಿರಿ, ಈ ಥರ ಫುಲ್ಲು ಫ್ರಂಟಿಗೆ ಹೋಗ್ಬಿಡುತ್ತೆ ನಮ್ಮದು ನೀ ಬಂದ್ಬಿಟ್ಟು. ಆ್ಯಂಡ್ ಕೆಳಗಡೆ ಫುಟ್ ಟಚ್ ಮಾಡ್ತೀರ ಅಂದರೆ ಸ್ವಲ್ಪ ಮೇಕ್ ಬರುತ್ತೆ. ಆ್ಯಂಡ್ ಸ್ವಲ್ಪ ಕುಳ್ಳ ಇರ್ತಾರಲ್ಲ ಅಂಥವರಿಗೆ ಗಾಡಿ ಮಾಡಿಸಿರೋ ಗಾಡಿ. ಆ್ಯಂಡ್ ಅವ್ರ ಗ್ರೌಂಡ್ ಕ್ಲಿಯರ್ನೆಸ್ಸು ತುಂಬ ಕಮ್ಮಿ ಇದೆ, ಸೀಟ್ ಹೈಟು ತುಂಬ ಕಮ್ಮಿ ಇದೆ. ಆರಾಮಾಗಿ ಸಿಟಿ ರೈಡ್ ಮಾಡ್ಬೋದು. ಆ್ಯಂಡ್ ಹೈವೇ ಕ್ರೂಸಿಗೆ ಮಾತ್ರ ಮಾಡಿಸಿರೋಂಥ ಗಾಡಿ ಇದು. ನೆಕ್ಸ್ಟ್ ಲೆವೆಲ್ ಆಗಿದೆ ಗಾಡಿ ಓಡಿಸೋದಕ್ಕೆ ಮಾತ್ರ. ನಿಮಗೇನಾದರೂ ಈ ಗಾಡಿ ಬುಕ್ ಮಾಡಬೇಕು ಅಂತಂದರೆ ದೂರ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಚಿತ್ರದುರ್ಗಕ್ಕೆ ಬನ್ನಿ, MG ಇರೋ ಪ್ರೀಮಿಯರ್ ಶೋರೂಮಿಗೆ ಬಂದುಬಿಟ್ಟು ಬುಕ್ ಮಾಡಿ. ಒಳ್ಳೆ ಡಿಸ್ಕೌಂಟು ಇದರಲ್ಲಿ ಇದ್ದರೆ ಮಾಡಿಕೊಡ್ತಾರೆ.
ಒಂದೊಳ್ಳೆ ಪ್ರೈಸಲ್ಲಿ ಒಂದೊಳ್ಳೆ ಗಾಡಿ ಅಂತಲೇ ಹೇಳ್ಬೋದು. 440cc ನೆಕ್ಸ್ಟ್ ಲೆವೆಲ್ ಗಾಡಿ ಮಾತ್ರ ಸೂಪರಾಗಿದೆ. ಗಾಡಿ ಓಡಿಸೋದಕ್ಕೆ ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಗೋಯಿತು. ನಾನು ಈ ಗಾಡಿ ಕಾಯ್ತಾಯಿದ್ದೆ ಬರುತ್ತೆ ಅಂತಂದ್ಬಿಟ್ಟು. ಲೈಕ್ ಟಿಪಿಕಲ್ ಬ್ರೋ ಅವರೆಲ್ಲ ಹೋಗ್ಬಿಟ್ಟು ಇಲ್ಲಿ ಗೋವಾದಲ್ಲೆಲ್ಲ ಇದನ್ನು ಲಾಂಚ್ ಮಾಡಿ ಬಂದ್ರಲ್ಲ, ಅವತ್ತಿನ ದಿವಸ ಅಂದ್ಕೊಂಡಿದ್ವಿ ನಮ್ಮ ಈ ಗಾಡಿ ಸಿಗಬೇಕಿತ್ತು, ಓಡಿಸೋದಕ್ಕೆ ಚೆನ್ನಾಗಿದೆ ನೋಡೋದಕ್ಕೆ ಅಂತೆಲ್ಲ ಅಂದ್ಕೊಳ್ತಿದ್ವಿ. ಬಟ್ ಗಾಡಿ ಅಷ್ಟು ಬೇಗ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ಖುಷಿ ಆಯಿತು ಗಾಡಿ. ಅಯ್ಯಯ್ಯಪ್ಪ, ಹೊಸ JCB ನಿಲ್ಲಿಸಿದ ನೋಡಪ್ಪ ಅಲ್ಲಿ. ಸೀರಿಯಸ್ ಸಗದಾಗಿದೆ ಗಾಡಿ ಓಡಿಸೋದಕ್ಕೆ ಮಾತ್ರ. ಆಮೇಲೆ ಈ ಗಾಡಿ ಬಗ್ಗೆ ಅಷ್ಟೇ ಹೇಳೋಕ್ಕೆ ಇರೋದು, ಡೀಟೇಲಾಗಿ ಹೇಳಿದ್ದೀನಿ ನಿಮಗೆ. ಆದಷ್ಟು ನಿಮಗೆ ಫುಲ್ ಡೀಟೇಲಾಗಿ ವಿಡಿಯೋ ಬೇಕು ಅಂತ ಅಲ್ಲ, ಅಥವಾ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಡೈರೆಕ್ಟ್ ಚಿತ್ರದುರ್ಗದಲ್ಲಿರೋ ಹೀರೋ ಪ್ರೀಮಿಯರ್ ಶೋರೂಮಿಗೆ ಬನ್ನಿ, ನಿಮ್ಗೆ ಏನು ಬೇಕೆಲ್ಲ ಹೇಳ್ತಾರೆ. ಆ್ಯಂಡ್ ಇದೇ ಆನ್ ರೋಡ್ ಪ್ರೈಸು ನಮಗೆ ಹೇಳೋಕ್ಕೆ ಬರೋಲ್ಲ, ಯಾಕೆ ಅಂತಂದರೆ ಅದು ಒಂದೊಂದು ಕಡೆ ಒಂದೊಂದು ಥರ ರೇಟ್ ಇರುತ್ತೆ. ನಿಮಗೆ ಎಕ್ಸ್ ಶೋರೂಮ್ ಪ್ರೈಸ್ ಬಂದುಬಿಟ್ಟು ಏನು ಗುರಿ ಇದು ಎಕ್ಸ್ ಶೋರೂಮ್ ಪ್ರೈಸ್ ಬಂದುಬಿಟ್ಟು ನಿಮಗೆ 279 ಚಿಲ್ಲರೆ ಏನೋ ಆಗುತ್ತೆ. ಇವಾಗ ಜಸ್ಟ್ ನೋಡ್ಕೊಂಬಂದೆ ಅದರ ಪ್ರೈಸ್ ಲಿಸ್ಟು. ಓಕೆ, ಕೊಡ್ಬೋದು ಗುರು. 440cc ಚೆನ್ನಾಗಿದೆ ಗಾಡಿ ಓಡಿಸೋದಕ್ಕೆ ಸೀರಿಯಸ್ಸಾಗಿ. ನೋಡ್ರಿ, ಹೋಗೋಣ ಶೋರೂಮ್ ಹತ್ರ ಹೋಗ್ಬಿಟ್ಟು ನಾನು ಸಿಗ್ತೀನಿ. ಪುಟ್ಟ ನಿಮಗೆ ಇಲ್ಲಿ ನೋಡಿರಿ, ಶ್ರೀ ಐಶ್ವರ್ಯ ಗಣಪತಿ ದೇವಸ್ಥಾನ ಇದೆಯಲ್ಲ, ಅದರ ಪಕ್ಕನೇ ಇರೋದು. ನೋಡಿ, ಇಲ್ಲೇ ಟಿಪಿಕಲ್ ಬರೋದು ಗಾಡಿ ನಿಲ್ಲಿಸಿದ್ದಿಲ್ಲಿ. ಇಲ್ಲಿ ಈ ಜಾಗದಲ್ಲಿ ಇಲ್ಲಿ ಹಾಕ್ತೀನಿ ನೋಡಿ, ಫೋಟೋ ಇದ್ದರೆ ಈ ಜಾಗದಲ್ಲಿ ಟಿಪಿಕಲ್ ಬರೋ ಗಾಡಿ ಇತ್ತು. ಇದ್ರ ಪಕ್ಕದಲ್ಲಿ ನಾವು ತೊಗೊಂಡೋಗಿರೋದು ನಮ್ಮ ಒಂದು ಇನೋವಾ ಕ್ರಿಸ್ಟಾ ಇತ್ತು. ಆ್ಯಂಡ್ ಇಲ್ಲೇ ಇದೆ ನೋಡಿರಿ ನಿಮಗೆ ಹೀರೋ ಪ್ರೀಮಿಯಾ MG ಮೋಟರ್ಸ್, MG ಹೀರೋ ಪ್ರೀಮಿಯಾ ಮೋಟರ್ಸ್ ಚಿತ್ರದುರ್ಗದಲ್ಲಿರೋದು. ನನ್ನ ಗಾಡಿಗಳು ನೋಡ್ಬೋದು ನೀವಲ್ಲ, ಆಲ್ರೆಡಿ ಒಳಗಡೆ ಫುಲ್ ಸ್ಟಾಕಲ್ಲಿದ್ದಾವೆ ಗಾಡಿಗಳು, ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಹಾಗಾಗಿ ನಾವು ಅದಕ್ಕೋಸ್ಕರನೇ ಬಂದಿದ್ದು, ಗಾಡಿ ನೋಡಿಕೊಂಡು ಅವರಿಗೆಲ್ಲ ಕಂಗ್ರ್ಯಾಚುಲೇಷನ್ಸ್ ಹೇಳಿ. ನಾವು ಯಾವಾಗ ತೊಗೊಳ್ತೀವೋ ಗೊತ್ತಿಲ್ಲ, ನೋಡೋಣ. ಆದಷ್ಟು ಬೇಗ ನಿಮ್ಮ ಸಪೋರ್ಟ್ ಇದ್ದರೆ ತಗೊಳ್ಳೋಣ. ಗಾಡಿ ಮಾತ್ರ ಓಡಿಸೋದಕ್ಕೆ ಸಖತ್ತಾಗೈತೆ. ಒಳಗಡೆ ಡೆಲಿವರಿ ಕೊಡ್ತಾಯಿದ್ದಾರೆ. ಅದರದ್ದೊಂದು ಲೈಕ್ ಚಿಕ್ಕ ಇವೆಂಟ್ ಇಟ್ಕೊಂಡಿದ್ದಾರೆ, ಅದನ್ನು ಮುಗಿಸ್ಕೊಂಡು ನಾನು ಹೊರಡ್ತೀನಿ. ಗಾಡಿ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸಖತ್ತಾಗಿದೆ ಮಾತ್ರ ಗಾಡಿ ಓಡಿಸೋದಕ್ಕೆ. ನಿಮ್ಗೆ ಏನಾದರೂ ಟೆಸ್ಟ್ ಡ್ರೈವ್ ಬೇಕು ಅಂತಂದರೆ ಬನ್ನಿ ಇಲ್ಲಿಗೆ ಚಿತ್ರದುರ್ಗಕ್ಕೆ, MG ಪ್ರೀಮಿಯರ್ ಹೀರೋ ಶೋರೂಮ್ಗೆ. ಅಲ್ಲಿ ನಿಮಗೆ ಪರಿಚಯ ಇರೋರೊಬ್ಬರು ಅಣ್ಣ ಇದ್ದಾರೆ, ಅವ್ರ ನಂಬರು ಮತ್ತು ಇದರದ್ದು ಇನ್ಫಾರ್ಮೇಷನ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಬೇಕಂದರೆ ಬಂದುಬಿಟ್ಟು ಬುಕ್ ಮಾಡ್ಬೋದು. ಟೆಸ್ಟ್ ಡ್ರೈವ್ ಕೂಡ ಇದೆ. ಟೆಸ್ಟ್ ಡ್ರೈವ್ ಮಾಡಿ ಆ್ಯಂಡ್ ಹಂಗೆ ಬುಕ್ ಮಾಡ್ಕೊಂಡು ಹೋಗ್ಬಿಡಿ. EMI ಆಪ್ಷನ್ಸ್ ಕೂಡ ಇದೆ. ಗಾಡಿ ಓಡಿಸೋದಕ್ಕೆ ಮಾತ್ರ ಸಖತ್ತಾಗಿದೆ ಗುರು. ಓಕೆ, ಇಲ್ಲಿ ನೋಡಿರಿ, ಇದು ಫಸ್ಟಿಗೆ ಬಂದಿದ್ದೆ X440 ಅಷ್ಟೇ. ಇದು ಒಂಥರ ಲುಕ್ಕಲ್ಲಿ ಸಖತ್ತಾಗಿದೆ. ಅದರದ್ದು ಅಪ್ಗ್ರೇಡ್ ವರ್ಷನೇ ಇದು. ಅಲ್ಲಿ ಡೇವಿಡ್ಸನ್ X440T. ಇಲ್ಲೆಲ್ಲ ರೆಡಿ ಇದ್ದಾವೆ ಇವಾಗ ಗಾಡಿಗಳು. ಡೆಲಿವರಿ ತೊಗೊಳ್ತಾರೆ ಇವತ್ತು. 1 2 3 4 5 ಗಾಡಿಗಳಿದ್ದಾವೆ ಇವತ್ತು. ಹಂಗಾಗೆಲ್ಲ ರೆಡಿ ಮಾಡ್ತಾಯಿದ್ದಾರೆ, ನೋಡ್ಬೋದು. ಸಖತ್ತಾಗಿದ್ದಾವೆ ಗುರು ಗಾಡಿಗಳು ಮಾತ್ರ. ರೆಡ್ 2 ಬುಕ್ ಆಗಿದೆ, ರೆಡ್ 3 ಬುಕ್ ಆಗಿದೆ, ಬ್ಲೂ 1, ವೈಟ್ 1. ಬ್ರೋ, ಇಷ್ಟು ಗಾಡಿಗಳು ಇವತ್ತು ಸೇಲ್ ಆಗ್ತಾವ? ಇವಿಷ್ಟು ಏನ ಮತ್ತು ಬೇರೆ ಏನಾರು ಇದಾವೆ ಗಾಡಿಗಳು? ಹಾಂ, ಕಲರ್ಸ್ 3 ಕಲರಲ್ಲ ಇದರದ್ದು? 3 ಕಲರು. ರೆಡ್ 3, ಬ್ಲೂ 1, ವೈಟ್ 1. ಎಷ್ಟೊತ್ತು ಸರ್ ಸ್ಟಾರ್ಟ್ ಆಗೋದು? ಎಷ್ಟೊತ್ತು ಸ್ಟಾರ್ಟ್ ಆಗೋದು ಅವ್ರು ಕೊಡೋದೊಂದು? ಹೌದಾ? ಓಕೆ ಓಕೆ. ಗಾಡಿ ಡೆಲಿವರಿ ತೊಗೊಳೋಕ್ಕಿಂತ ಮುಂಚೆ ನಾನೇ ಬಂದುಬಿಟ್ಟಿದ್ದೀನಿ. ಇನ್ನು ಯಾರೂ ಬಂದಿಲ್ಲ. ಗಾಡಿಗಳೆಲ್ಲ ನಿಲ್ಸಿದ್ದಾರೆ ನೋಡ್ರಿ ಅಲ್ಲಿ ಸಾಲಿಗೂ. ರೆಡಿ, ಎಲ್ಲ ಡೆಲಿವರಿಗೆ ರೆಡಿ ಇದ್ದಾವೆ. ಎಷ್ಟೊತ್ತಿಗೆ ಬಂದ್ರಿ? ಇವಾಗ ಬಂದ್ರಾ? ಮತ್ತೆ ಬ್ರೋ ನಮಸ್ಕಾರ. ಯಾಕೆ ಫುಲ್ಲು ಬೆಳ ಹೋಗ್ಬಿಟ್ಟೈತೆ? ಎಷ್ಟು ಬ್ರೋ ನಿಮಗೆ? 31. ಹಂಗೆ ಕಾಣಿಸೋದೇ ಇಲ್ಲ. ನೀವು ಬರ್ತೀರಾ ಅಂತ ಕಾದು ಸಾಕಾಗೋದು. ಅಲ್ಲಿ ಸ್ವಲ್ಪ ಡೆಕೋರೇಷನ್ ಅದಕ್ಕೆ ಫೈನಲ್ ಮಾಡೋಣ. ಗಾಡಿ ಟೆಸ್ಟ್ ಓಡೋದ್ಬಿಡೋಣ. ಅದೇ ಇವ್ರು ಬರ್ತೀನಿ ಅಂತಂದ್ರೆ ಇವಾಗ ಎಲ್ಲ ಮುಗಿಸ್ಕೊಂಡು ಹೋಗ್ಬಿಟ್ರೆ ಕಾಟ ಇರಲ್ಲ. ಹಾಯ್ ಬ್ರೋ, ಮತ್ತೆ ಬ್ರೋ ಆರಾಮ? ಸೂಪರ್. ಚೆನ್ನಾಗಿದ್ದೀರಾ? ಊಟ ಆಯ್ತು ಎಲ್ರದ್ದು? ಇವಾಗ ಬಂದ್ರೆ ಎಲ್ಲರೂ? ಏನು ಕ್ವಶನ್ಸ್ ಇಲ್ಲ ನಮ್ಮ ಹತ್ರ, ಏನು ಕ್ವಶನ್ಸ್ ಇಲ್ಲ, ನೀವೇ ಹೇಳ್ಬೇಕು. ಥ್ಯಾಂಕ್ ಯು. ಬರ್ತಾ ಇದ್ದಾರೆ ಆಲ್ರೆಡಿ ಎಲ್ಲರೂ. ಎಳೀರಿ ಜೋರಾಗಿ ಎಳೀರಿ.
ಸ್ಟಾರ್ಟ್ ಮಾಡಿಬಿಡಿ, ನ್ಯೂಟ್ಲು ಮಾಡಿ. ಫಸ್ಟ್ ಏನು ಹಿಡ್ಕೊಂಡಿರಲ್ಲ ಆಯಿತಾ, ನಾರ್ಮಲಾಗೆಲ್ಲ ಮಾತಾಡಿಸ್ಬೇಕು. ಐ ಶುಡ್ ಡೂ ಲೈಕ್ ದಿಸ್. ಓಕೆ, ಸೊ ಯೂಶ್ವಲಿ ಫಸ್ಟ್ ಏನೂ ಮಾಡಲ್ಲ ಆಯಿತಾ, ಕ್ಯಾಮ್ರಾನೇ ಯೂಸ್ ಮಾಡಲ್ಲ. ಫಸ್ಟ್ ಅವರು ನಾರ್ಮಲಾಗಿ ಮಾತಾಡಿಸ್ತಾರೆ. ಅದಾದಮೇಲೆ ಸೈಲೆಂಟಾಗಿ ಇಲ್ಲೆಲ್ಲ ಪಕ್ಕದಲ್ಲಿರೋ ಕ್ಯಾಮ್ರಾನ ಎತ್ಕೊಂಡ್ಬಿಟ್ಟು ಇಲ್ಲಿ ಟರ್ನ್ ಲೈಕ್ ದಿಸ್ ಆ್ಯಂಡ್ ಇಲ್ಲಿ ಓಲ್ಡ್ ಲೈಕ್ ದಿಸ್. ಲೈಕ್ ಏನು ಮೇಡಮ್ ಇವಾಗ ಬಂದ್ರಾ? ಇಷ್ಟು ಬಂದು ಓಕೆ ಆರಾಮಾ, ಎಲ್ಲ ಆರಾಮಾ, ಏನೋ ಟಿಪ್ಸ್ ಅಂತ ಇದ್ದಿದ್ರೆ ಕೊಡಿ. ಕೇಳ್ತಾರೆ. ಹಂಗೆ ಅದು ನಮಗೆ ಗೊತ್ತೇ ಇರಲ್ಲ ಆಯಿತಾ, ನಾವು ಫುಲ್ ಸೀರಿಯಸ್ಸಾಗಿ ಕಾನ್ವರ್ಸೇಷನ್ ಮಾಡಿರ್ತೀವಿ. ಸಿ ದಿಸ್ ಹೌ ಯು ಹೋಲ್ಸ್, ಫುಲ್ ಸೀರಿಯಸ್ ಕಾನ್ವರ್ಸೇಷನ್ ಮಾಡಿ ಆದಮೇಲೆ ನಂಗೆ ಗೊತ್ತಾಗುತ್ತೆ ಇದು ಹೋಲಿಂಗ್ ಕ್ಯಾಮ್ರಾ ಅಂತ. ಸಕ್ಕತ್ತಾಗಿ ಪ್ರಾಕ್ಟಿಕಲಾಗಿ ಗೊತ್ತಿಲ್ದಿರೋ ಕ್ಯಾಮ್ರಾ ಇಟ್ಕೊತಾರೆ. ಆ ಮಹಾನ್ ಶಯ ಇವರೇ, ಹೆಸರು ಮಿಸ್ಟರ್ ಶ್ರೀನಿವಾಸ್, ಮಿಸ್ಟರ್ ವಾಸು 12. ಪ್ಲೀಸ್ ಇವರ ಯೂಟ್ಯೂಬ್ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ. ಪಾಪ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಇವ್ರ ಸಬ್ಸ್ಕ್ರೈಬರ್ಸ್ ಎಲ್ಲ ಫಾಲೋವರ್ಸ್ ಎಲ್ಲ ನನಗೆ ಬರ್ಬೇಕು, ನೋಡೋಣ ಯಾವಾಗ ಬರ್ತಾರೆ. ಸೈನಿಂಗ್ ಆಫ್ ನಿಮ್ಮ ಕೊಡ್ತೇವೆ. ಫಸ್ಟ್ ಬೈಕ್ ಯಾವುದು ಸರ್? ಫಸ್ಟ್ ಬೈಕು ಸ್ಟನ್ನರ್, ಹೋಂಡಾ ಸ್ಟನ್ನರ್. ಓಕೆ, ಇದನ್ನು ನಿಮ್ಗೆ ಯಾಕೆ ಈ ಗಾಡಿ ತೊಗೋಬೇಕು ಅನಿಸ್ತು? ಇಲ್ಲ, ಆ್ಯಕ್ಚುಲಿ ನಾನು ಚೈಲ್ಡ್ಹುಡ್ಡಿಂದನೂ ಹಾರ್ಲಿ ಡೇವಿಡ್ಸನ್ ಫ್ಯಾನ. ಹೌದಾ? ತೊಗೋಬೇಕಂತ ಭಾಳ ಆಸೆ ಇತ್ತು. ಈಗ ಅದು ಕಾಲ ಕೊಡು ಬಂದಿದೆ ಅನ್ಬೋದು. ಆ್ಯಕ್ಚುಲಿ ಅವರೆಲ್ಲ ಚಾಟೆ ಮಾಡಿಬಿಟ್ರು ಗಾಡಿ. ಹೋಗೋಣ. ಶೋರೂಮಲ್ಲಿ ಹೆಂಗೆ ರೆಸ್ಪಾಂಡ್ ಮಾಡಿದ್ರು ಸರ್? ಎಲ್ಲ ತುಂಬ ಚೆನ್ನಾಗಿತ್ತು. ಎಲ್ಲ ಫೀಡ್ಬ್ಯಾಕು ಎಲ್ಲ ಪ್ರೊಸೆಸ್ ಎಲ್ಲ ಚೆನ್ನಾಗಿ ಮಾಡಿಕೊಟ್ರು. ಗಾಡಿನ? ಹೌದೌದು. ಯಾವಾಗ ಬುಕ್ ಮಾಡಿದ್ದು ನೀವು? ನಾವು ಡಿಸೆಂಬರ್ 29. ಓಕೆ, ಇವಾಗ ಕರೆಕ್ಟಾಗಿ ಕೊಟ್ಟಿದ್ದಾರಾ? ಕೊಟ್ಟಿದ್ದು. ಓಕೆ, ಮತ್ತು ಸರ್ವಿಸ್ ಎಲ್ಲ ಇವಾಗ ನೋಡ್ಬೇಕು ನೆಕ್ಸ್ಟ್ ನೋಡ್ಬೇಕು. ಇಲ್ಲ, ನಾನು ಕೇಳೋ ಪ್ರಕಾರ ಫೀಡ್ಬ್ಯಾಕ್ ಎಲ್ಲ ಚೆನ್ನಾಗಿ ಬಂದಿದೆ. ಸರ್ವಿಸ್ ಇಲ್ಲಿ ಚೆನ್ನಾಗಿದಾಗಿದೆ. ಆ ಒಂದು ಪರ್ಪಸಿಂದನೇ ನಾನು ಪ್ರಿಫರ್ ಮಾಡಿದ್ದು. ಆ್ಯಕ್ಚುಲಿ ಹಾರ್ಲಿ ಡೇವಿಡ್ಸನ್ ಅಂದರೆ ಮುಂಚೆ ನಮಗೆ ಬೆಂಗಳೂರು ಹೋಗಬೇಕು ಅಥವಾ ಬೇರೆ ಕಡೆ ಹೋಗ್ಬೇಕಂತಿತ್ತು. ದುರ್ಗದಲ್ಲೇ ಆಗಿರೋದ್ರಿಂದ ನಮಗೂ ಭಾಳ ಖುಷಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆಲ್ಲ ಹೇಳ್ತೀನಿ. ಆಲ್ರೆಡಿ ನನ್ನ ಕಡೆ ನೀವು ಇಬ್ಬರು ತಗೋಬೇಕಂತ ಇದ್ದಾರೆ. ನನ್ನಂದು ಸ್ವಲ್ಪ ನೋಡಿ ಯಾವ ಥರ ಗಾಡಿ ಇದು ಬರುತ್ತೆ ಅಂತ ನೋಡಿ ಬುಕ್ ಮಾಡೋದ್ರಲ್ಲಿ ಇದ್ದಾರೆ. ಚೆನ್ನಾಗಿದೆ ಗಾಡಿ, ಓಡಿಸೋದು ಚೆನ್ನಾಗಿದೆ. ನೀವು ಒಂದ್ಸಲಿ ಓಡಿಸಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಓಡಿಸೋಕೆ ಕೊಡಿ, ನೋಡೋಣ. ಅವರು ಟೆಸ್ಟ್ ಡ್ರೈವ್ ಮಾಡ್ಕೊಂಡ್ಬಿಟ್ಲೆ ಅಲ್ಲೇ? ಇಲ್ಲ, ಆಗಲೇ ಇದ್ದಾರೆ, ಲೈನಲ್ಲಿ ಇದ್ದಾರೆ. ಕರ್ಕೊಂಬಂದು ಬುಕ್ ಮಾಡಿಸಿ ಸರ್. ಓಕೆ ಸರ್, ಥ್ಯಾಂಕ್ ಯು. ನೋಡಿ ಎಷ್ಟು ಲುಕ್ ಸಗರಾಗಿ ಕಾಣ್ತಾ ಇದೆ ಬಿಸಿಲಿಗೆ. ನೆಕ್ಸ್ಟು ಲೆವೆಲಾಗಿ ಕಾಣ್ತಾ ಇದೆ ನನಗೆ. ರೆಡ್ ಕಲರ್ ಎದ್ದು ಹೊಡಿತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್, ಗಿಫ್ಟ್ ಕೊಟ್ಟಿರೋದಕ್ಕೆ. ಆ್ಯಂಡ್ ಇನ್ನೊಂದು ಏನಾದ್ರು ಯಾವ ಥರ ಬೈಕ್ ಬಂದರೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಎಸ್, ಇವಾಗ ಜಸ್ಟ್ ಮನೆಗೆ ಬಂದೆ. ತುಂಬ ಅಂದರೆ ತುಂಬಾ ಬಿಸಿಲು, ಸೀರಿಯಸ್ಲಿ ಹೇಳ್ಬೇಕು ಅಂತಂದರೆ. ಸರ್ರೇ ಹೊಡ್ಕೊಂಬಂದಿದ್ದೀನಿ. ಆ್ಯಂಡ್ ಹಾರ್ಲಿ ಡೇವಿಡ್ಸನ್ ಕಡೆ ಅಂದರೆ ಹೀರೋದವರು ನನಗೊಂದು ಗಿಫ್ಟ್ ಕೊಟ್ಟಿದ್ದಾರೆ. ಆಲ್ರೆಡಿ ನಾನು ಓಪನ್ ಮಾಡಿದ್ದೀನಿ, ಅಂದರೆ ಕ್ಯಾಪ್ ಓಪನ್ ಮಾಡಿದ್ದೀನಿ. ಇದರಲ್ಲಿ ಏನಿದೆ ಅಂತ ನೋಡಿಲ್ಲ. ಇವಾಗ ನೋಡೋಣ ಬನ್ನಿ. ಹೆಂಗಪ್ಪ ಓಪನ್ ಮಾಡೋದು? ಹಿಂಗೇನಾ? ಓಕೆ, ಫ್ಲಾಸ್ಕ್, ಕಾಫಿ ಹಾಕೊಂಡು ಕುಡಿಯೋದು ಅನಿಸುತ್ತೆ. ಕರೆಕ್ಟ್ ಈ ಥರ. ಆ್ಯಂಡ್ ಇನ್ನೊಂದು ಈಗ ಹಂಚ್ಕೊಟ್ಟಿದ್ದಾರೆ. ಏನೇನಾಯ್ತಲ್ಲ ಗುರು ಇದರಲ್ಲಿ? ಓಹೋ, ಲೈಟ್ ಬರುತ್ತೆ. ಆ್ಯಂಡ್ ಆ ಥರಗಳಿದ್ದಾವೆ. ಸ್ಕ್ರೂ ಡ್ರೈವರು, ಕಟ್ಟರು, ಮತ್ತೇನಿದು ಏಲಂಕಿ. ಅಯ್ಯಯ್ಯಪ್ಪ. ಈ ಥರ. ಮತ್ತು ಇನ್ನೊಂದು ಏನೈತೆ,
ಓಕೆ, ಇದೊಂದು ಅಲ್ಲಿ ಈ ಸೈಡ್ ಏನೋ ಒಂದು ಐತೆ. ಸೈಕ್ ಸೂಪರ್. ಥ್ಯಾಂಕ್ ಯು ಹೀರೋ ಪ್ರೀಮಿಯರ್ ಶೋರೂಮ್, ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಏನಾದರೂ ಇದ್ದರೆ ನಮ್ಮನ್ನು ಸ್ವಲ್ಪ ಕರಿತಾ ಇರಿ, ಬರ್ತೀನಿ. ಆ್ಯಂಡ್ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ ಆ್ಯಕ್ಚುಲಿ. ದೊಡ್ಡ ಯೂಟ್ಯೂಬರು ಸಣ್ಣ ಯೂಟ್ಯೂಬರು ಅಂತ ನೋಡಲ್ಲ, ಎಲ್ಲರೂ ಒಂದೇ ಥರ ಟ್ರೀಟ್ ಮಾಡಿದ್ದಾರೆ, ಅದೊಂದು ಖುಷಿಯಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಯಾವನ ಆರ ನೋಡಿತವನಲ್ಲ ನೋಡೋಣ ಮತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಆದಷ್ಟು ಬಗ್ಗೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಬಾಯ್.